ಹಲೋ, ನಮಸ್ತೆ ಆತ್ಮೀಯ ಸ್ನೇಹಿತರೆ. ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸ್ಯಾಟ್ಸ್ನಲ್ಲಿ 2026-27ನೇ ಸಾಲಿನ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿಯನ್ನು ಕೆಲವು ಟೈಟಲ್ಗಳು ಈ ವರ್ಷ ಬದಲಾವಣೆ ಆಗಿವೆ. 25,014 ಶಾಲೆಗಳಲ್ಲಿ 1ರಿಂದ 5ನೇ ತರಗತಿಗೆ ಬೈಲಿಂಗಲ್ ಪಠ್ಯಪುಸ್ತಕಗಳನ್ನು ಕನ್ನಡ ಇಂಗ್ಲಿಷ್ ಎರಡು ಮಾಧ್ಯಮಗಳು ಬೈಲಿಂಗಲ್ ಎರಡು ಒಟ್ಟಿಗೆ ಇರುತ್ತೆ. ಹಾಗೆ ಉರ್ದು ಮತ್ತು ಇಂಗ್ಲಿಷ್ 5 ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದಿರೋ ಜಿಲ್ಲೆಗಳಲ್ಲಿರ್ತಕ್ಕಂಥ ಸುಮಾರು 16,762 ಶಾಲೆಗಳಲ್ಲಿ 1 to 3 ಶಾಲೆಗಳಲ್ಲಿ ಕನ್ನಡ ಮಾಧ್ಯಮ ನಲಿಕಲಿ ಪದ್ಧತಿ, ಹಾಗೆ 1ರಿಂದ 2ನೇ ತರಗತಿ ಉರ್ದು ಸರ್ಕಾರಿ ಶಾಲೆಗಳಲ್ಲಿ ನಲಿಕಲಿ ಪದ್ಧತಿ ಮುಂದುವರಿಸಲು ಯೋಜಿಸಲಾಗಿದೆ. ಟೆಕ್ಸ್ಟ್ ಬುಕ್ ಇಂಡೆಂಟ್ ಹಾಕುವಾಗ ನಾವು ಗಮನಿಸಬೇಕಾದ ಅಂಶಗಳು ಅಂತ ಹೇಳಿದ್ರೆ, ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳು 1ರಿಂದ 10ನೇ ತರಗತಿವರೆಗೆ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಇರುವುದಿಲ್ಲ. ಈ ವರ್ಷ 2026 ಮತ್ತು 27ನೇ ಸಾಲಿನಿಂದ ನೋ ಫಿಸಿಕಲ್ ಎಜುಕೇಷನ್ ಟೆಕ್ಸ್ಟ್ ಬುಕ್. ಅದರ ಬದಲಿಗೆ ಬಜೆಟ್ನಲ್ಲಿ ಪ್ರಸ್ತಾಪವಾದಂತೆ ಮೌಲ್ಯ ಶಿಕ್ಷಣ ಪುಸ್ತಕ ಇರುತ್ತೆ. ಆ ಮೌಲ್ಯ ಶಿಕ್ಷಣದಲ್ಲೇ PEಯನ್ನು ಇನ್ಕ್ಲೂಡ್ ಮಾಡಲಾಗಿದೆ. ಹಾಗೆ ಮರುಸಿಂಚನ ಆಯ್ದ ಜಿಲ್ಲೆಗಳಲ್ಲಿ ಜಾರಿಯಾಗಿದೆ. ಸೊ ಮರುಸಿಂಚನ ಮತ್ತು ಸರ್ಕಾರಿ ಪೂರ್ವ ಪ್ರಾಥಮಿಕ ಶಾಲೆಗಳಲ್ಲಿನ ಪಠ್ಯಪುಸ್ತಕಗಳಿಗೆ ಬೇಡಿಕೆ ಹಾಕುವಂತಿಲ್ಲ. ಅವರೇ ಇಲಾಖೆಯೇ ನಮಗೆ ಸರಬರಾಜು ಮಾಡುತ್ತೆ. ಹಾಗಾದರೆ ಟೈಟಲ್ಗಳನ್ನ ನಾವು ಒಂದು ಕಡೆ ನೋಟ್ ಮಾಡಿಕೊಂಡ್ರೆ ಒಳ್ಳೆಯದು. ಇದನ್ನೇ ನಾವು ಸ್ಕ್ರೀನ್ಶಾಟ್ ತೊಗೊಂಡ್ರಾಯಿತು. 1ನೇ ತರಗತಿ ಒಟ್ಟು 12 ಟೈಟಲ್ ಇದೆ. 2ನೇ ತರಗತಿಗೆ 10 ಟೈಟಲ್ಗಳು, 3rd ಸ್ಟ್ಯಾಂಡರ್ಡ್ಗೆ ಪುನಃ 10 ಟೈಟಲ್, 4th ಗೆ 14 ಟೈಟಲ್, 5ನೇ ತರಗತಿಗೆ 16 ಟೈಟಲ್, 6ನೇ ತರಗತಿಗೆ 20 ಟೈಟಲ್, 7ನೇ ತರಗತಿಗೆ 20, ಹಾಗೆ 1ರಿಂದ 5ನೇ ತರಗತಿ ನಾವು ಟೋಟಲ್ ಆಗಿ ಕಾಂಪ್ರಹೆನ್ಸಿವ್ LPSಗಳು ಬರುತ್ತೆ 1 to 5th ಸ್ಟ್ಯಾಂಡರ್ಡ್, ಒಟ್ಟು 62 ಟೈಟಲ್ ಇದೆ. ಹಾಗೆ HPSಗಳಲ್ಲಿ 1ರಿಂದ 7ನೇ ತರಗತಿವರೆಗೆ ಒಟ್ಟು 102 ಟೈಟಲ್ ಇರುತ್ತೆ. ಇದನ್ನು ನೆನ್ಪಿಟ್ಕೊಂಡ್ರೆ ಆಯಿತು. 9ನೇ ತರಗತಿಗೆ 20 ಶೀರ್ಷಿಕೆಗಳು, 10ನೇ ತರಗತಿಗೆ 14 ಟೈಟಲ್ ಇರುತ್ತೆ. ಇದು ನಮ್ಮ ಸರ್ಕಾರಿ ಶಾಲೆಗಳಿಗೆ ಸಂಬಂಧಿಸಿದಾಗೆ ಆಯಿತು. ಸೊ ಹಾಗೆ ಇಲ್ಲಿ ಅನುದಾನಿತ ಕನ್ನಡ ಮೀಡಿಯಂ ಸ್ಕೂಲ್ಸ್ 1ರಿಂದ 5ನೇ ತರಗತಿ ಟೋಟಲ್ 40 ಟೈಟಲ್ಸ್ ಇರುತ್ತೆ. 6ರಿಂದ 10 60 ಟೈಟಲ್ ಇರುತ್ತೆ. ಅವ್ರು ಏನು ಮಾಡಬೇಕು, ಕಡ್ಡಾಯವಾಗಿ ಮಾರಾಟ ವಿಭಾಗದಲ್ಲೇ ಬೇಡಿಕೆನ ಹಾಕಬೇಕು. ಅಡ್ವಾನ್ಸ್ ಆಗಿ 25% ಅಮೌಂಟನ್ನು ಅವರು ಪೇ ಮಾಡಬೇಕು. ಅಡ್ವಾನ್ಸ್ ಫ್ರೀ ಅಡಿಯಲ್ಲಿ ಬೇಡಿಕೆ ಹಾಕೋಕೆ ಬರಲ್ಲ, ಇಂಡೆಂಟನ್ನು ಹಾಕೋಕೆ ಬರೋದಿಲ್ಲ. ಮಾರಾಟ ವಿಭಾಗದಲ್ಲಿ ಹಾಕಬೇಕು, ಸೇಲ್ ವಿಭಾಗದಲ್ಲಿ. ಶಾಲಾ ಮಾಧ್ಯಮಕ್ಕೆ ಅನುಗುಣವಾಗಿ ಬೇಡಿಕೆ ಹಾಕಬೇಕು. ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ಯಾವುದಿದೆಯೋ ಅದು. ಹಾಗೆ 1ರಿಂದ 5ನೇ ತರಗತಿ ಅನ್ಎಡೆಡ್ನವರಿಗೆ 40 ಟೈಟಲ್ಸ್ ಇರುತ್ತೆ. 6 to 10 60. ಇದನ್ನು ಆಲ್ರೆಡಿ ಹೇಳಿದಾಗೆ 25% ಪೇಮೆಂಟನ್ನು ಅಡ್ವಾನ್ಸ್ ಆಗಿ ಮಾಡಬೇಕು. ಟೈಟಲ್ಗಳು ಕೆಲವು ಬದಲಾವಣೆ ಆಗಿದೆ, ಸೊ ಅದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ಶೀರ್ಷಿಕೆಯನ್ನು ಸುತ್ತೋಲೆಯನ್ನು ಓದ್ಕೊಂಡ್ರೆ ಆಯಿತು. ಬೈಲಿಂಗಲ್ ಸ್ಕೂಲ್ಸ್ 5ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಬೇಡಿಕೆ ಹಾಕೋಗಿಲ್ಲ. 1 ಮತ್ತು 2ನೇ ತರಗತಿಗೆ 18 ಟೈಟಲ್, 5ನೇ ತರಗತಿಗೆ 30 ಟೈಟಲ್, 6 to 7 ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡರಲ್ಲೂ ಬೇಡಿಕೆ ಹಾಕ್ಬೋದು. ಒಟ್ಟು 28 ಟೈಟಲ್ ಇದೆ. ಸೊ ಟೈಟಲ್ಗಳು ಚೇಂಜ್ ಆಗಿದೆ, ಅದನ್ನು ತಾವು ಮಾಹಿತಿಯನ್ನು ನೋಡ್ಕೊಂಡ್ರೆ ಆಯಿತು. ಸೊ ನಿಮ್ಮ ಶಾಲಾ STSನಲ್ಲಿ ಇರುವ ಮಕ್ಕಳ ಸಂಖ್ಯೆ ಮಾತ್ರ ಬೇಡಿಕೆ ಹೆಚ್ಚುವರಿ ಬೇಡಿಕೆಗೆ ಅವಕಾಶ ಇರೋದಿಲ್ಲ. ಇನ್ನೊಂದು, ನಮಗೆ ಸರ್ಕಾರಿ ಶಾಲೆಗಳ ಶಿಕ್ಷಕರು ಇಂಡೆಂಟ್ ಹಾಕುವಾಗ ನಮಗೆ ಇರ್ತಕ್ಕಂಥ ಫ್ರೀ ಇರುವಂಥ ಸೆಕ್ಷನ್ ಮಾತ್ರ ಅನ್ಫ್ರೀಸ್ ಆಗಿರುತ್ತೆ, ಎಂಟ್ರಿ ಮಾಡೋದಕ್ಕೆ ಬರಲ್ಲ. ಅದು ಒಂದು ನಮ್ಗೆ ಗೊಂದಲವನ್ನು ಪರಿಹಾರ ಮಾಡುತ್ತೆ. ನಾವೀಗ STS ವೆಬ್ಸೈಟ್ನಲ್ಲಿ ಟೆಕ್ಸ್ಟ್ ಬುಕ್ ಎಂಟ್ರಿನ ಹೇಗೆ ಮಾಡೋದು ಅಂತ ನೋಡೋಣ. ಟೆಕ್ಸ್ಟ್ ಬುಕ್ ಟೈಟಲ್ಗಳನ್ನ ನೋಡ್ಕೊಂಡು ಬರೋಣ. ಬೈಲಿಂಗ್ಯುವಲ್ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ 2026-27ನೇ ಸಾಲಿಗೆ 1 to 5th ಸ್ಟ್ಯಾಂಡರ್ಡ್ ಅಲ್ಲಿ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ಗೆ 9 ಟೈಟಲ್ ಇದೆ. ಬೈಲಿಂಗ್ಯುವಲ್ ಅಲ್ಲಿ ಸವಿ ಕನ್ನಡ. ಕಳೆದ ಬಾರಿಯಂತೆ ಇಡೀ ಪಠ್ಯಪುಸ್ತಕವನ್ನು 2 ಭಾಗಗಳನ್ನಾಗಿ ಮಾಡಿದ್ದಾರೆ, ಮೊದಲ ಸೆಮಿಸ್ಟರ್ ಮತ್ತು 2ನೇ ಸೆಮಿಸ್ಟರ್. ಮ್ಯಾಥಮೆಟಿಕ್ಸ್ NCERT, ಇದನ್ನು ನೆನ್ಪಿಟ್ಕೊಳ್ಳಿ. NCERT ಹಾಕಬೇಕು ಇಂಗ್ಲಿಷ್ ಮೀಡಿಯಂ ಅಲ್ಲಿ. ಹಾಗೆ ಮ್ಯಾಥಮೆಟಿಕ್ಸ್ NCERT ಬೈಲಿಂಗ್ಯುವಲ್ ಇಂಗ್ಲಿಷ್ ಅಂಡ್ ಕನ್ನಡ ಪಾರ್ಟ್. ಹಾಗೆ ಇಲ್ಲಿ NCERT ಇಂಗ್ಲಿಷ್ ರೀಡರ್ 1 ರೀಡರ್ 2 NCERT ಟೈಟಲ್ನ ಸೆಲೆಕ್ಟ್ ಮಾಡಬೇಕು. ಹಾಗೆ EVS ಎನ್ವೈರನ್ಮೆಂಟ್ ಸೈನ್ಸಲ್ಲಿ ಬೈಲಿಂಗ್ಯುವಲ್ ಇಂಗ್ಲಿಷ್ ಮತ್ತು ಕನ್ನಡ. ಸೊ ನೆಕ್ಸ್ಟ್ ಹೊಸದಾಗಿ ಈ ವರ್ಷ ಬಂದಿರ್ತಂಥ ಪಠ್ಯಪುಸ್ತಕ ಹೊಸ ಟೈಟ್ಲು ವ್ಯಾಲ್ಯೂ ಎಜುಕೇಷನ್, ಇದರಲ್ಲಿ PE ಆ್ಯಡ್ ಆಗಿದೆ. ಹಾಗೆ ಡೈರಿ. ಸೊ ಇದನ್ನು ಕೂಡ ನಾವು ಎಂಟ್ರಿಯನ್ನು ಮಾಡಬೇಕು. ಮತ್ತು ಕನ್ನಡ ಮೀಡಿಯಂ. ಸೊ ಇಲ್ಲಿ 2ನೇ ತರಗತಿ ಟೈಟ್ಲು ಇಲ್ಲಿದೆ. ಸೇಮ್ ಸವಿ ಕನ್ನಡ ಮತ್ತು ಪಾರ್ಟ್ 1 ಇರುತ್ತೆ. ಇದು ಡ್ಯಾಶ್ ಬೋರ್ಡು. ಇಲ್ಲಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಇಲ್ಲಿಗೆ ಕ್ಲಿಕ್ ಮಾಡಿದರೆ ಅಕಾಡೆಮಿಕ್ ಇಯರ್ 2026-27 ಅಂತ ಬರುತ್ತೆ. ಇಲ್ಲಿ ಫ್ರೀ ಸೇಲ್ RTE ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತ ಇರುತ್ತೆ. ಸರ್ಚ್ ಅನ್ನ ಕೊಟ್ಟರೆ ನೋಟ್ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಫಾರ್ ದ ಅಕಾಡೆಮಿಕ್ ಇಯರ್ 2026-27 ಕೆಪ್ಟ್ ಟಿಲ್ 16 February 2026. ಇದು ಅಕಾಡೆಮಿಕ್ ಇಯರ್ ಆರ್ಟ್ ಆಫ್ ಎಚ್ ಆಗಿರುತ್ತೆ. ಸೊ ಕ್ಲಾಸ್ ನಾವು ತರಗತಿಯನ್ನು ಸೆಲೆಕ್ಟ್ ಮಾಡೋಣ. 1ನೇ ತರಗತಿ. ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಮೀಡಿಯಂ ಕನ್ನಡ, ಇಂಗ್ಲಿಷ್, ಉರ್ದು, ಯಾವ ಮೀಡಿಯಂ, ತಮಿಳು,
ತೆಲುಗು ಯಾವ ಮೀಡಿಯಂ ಇರುತ್ತೆ ಅದು ಬರುತ್ತೆ. ಹಾಗೆ ಸರ್ಚ್ ಅನ್ನ ಕೊಟ್ರೆ ಸೊ ಇಲ್ಲಿ ಎಂಟರ್ ಕೊಟ್ಟ ತಕ್ಷಣ ತರಗತಿ 1 ಇಲ್ಲಿ ಟೈಟಲ್ಗಳೆಲ್ಲ ಡಿಸ್ಪ್ಲೇ ಆಗುತ್ತೆ. ಉಳಿದಿರ್ತಕ್ಕಂತಹ ಯಾವುದೇ ಒಂದು ಇವು ಎಂಟ್ರಿ ಮಾಡೋದಕ್ಕೆ ಬರೋದು, ಇವೆಲ್ಲ ಫ್ರೀಸ್ ಆಗಿದೆ. ಟೋಟಲ್ ಎಸ್ಟಿಮೇಟೆಡ್ ಟೋಟಲ್ ಕ್ಲಾಸ್ ಸ್ಟ್ರೆಂತ್ ಇಲ್ಲಿದೆ. ಸೊ ನಾವು ಅಷ್ಟನ್ನೇ ಎಂಟ್ರಿ ಮಾಡಬೇಕು. ಕಡಿಮೆ ಮಾಡಿದರೆ ತಗೊಳುತ್ತೆ, ಬಟ್ ಜಾಸ್ತಿ ಒಂದು ಜಾಸ್ತಿ ಮಾಡಿದ್ರೆ ಕೂಡ ತಗೊಳ್ಳೋದಿಲ್ಲ. ಬೇಕಾದರೆ ಜಾಸ್ತಿಯನ್ನು ಕೊಡ್ತೇನೆ. ಕೊಟ್ಟ ತಕ್ಷಣ ಯುವರ್ ರಿಕ್ವೈರ್ಮೆಂಟ್ ಈಸ್ ಮೋರ್ ದೆನ್ ಎಸ್ಟಿಮೇಟೆಡ್ ಕ್ಲಾಸ್ ಸ್ಟ್ರೆಂತ್, ಪ್ಲೀಸ್ ಕನ್ಫರ್ಮ್ ದ ರಿಕ್ವೈರ್ಮೆಂಟ್ ಅಂತ ಬರುತ್ತೆ. ಹಾಗಾಗಿ ಟೆಕ್ಸ್ಟ್ ಬುಕ್ ಇಂಡೆಂಟನ್ನು ಎಂಟ್ರಿ ಮಾಡೋದು ಈ ವರ್ಷ ಪ್ರತಿ ವರ್ಷನೂ ಕೂಡ ತುಂಬ ಈಸಿ. ಸೊ ಇಲ್ಲಿ ಮೊದಲಿಗೆ ಟೈಟಲ್ ನೇಮ್, ಸಬ್ಜೆಕ್ಟ್ ಬರುತ್ತೆ. ಸೊ ಸೇಲ್ ಮತ್ತು ಫ್ರೀ, ಎಸ್ಟಿಮೇಟೆಡ್ ಟೋಟಲ್ ಕ್ಲಾಸ್ ಸ್ಟ್ರೆಂತ್ ಇದೆ, ಎಸ್ಟಿಮೇಟೆಡ್ ಪ್ರೈಸ್ ಆಫ್ ಬುಕ್ ಇದೆ. ಇಲ್ಲಿ ಸ್ಟೇಟಸ್ ಸೇಲ್, ಫ್ರೀ, RT ಸ್ಟೇಟಸ್ ಇದೆ, ಕ್ವಾಂಟಿಟಿ ಆಫ್ ಬುಕ್ಸ್ ಇದೆ, ಟೋಟಲ್ ಅಮೌಂಟ್ ಬರುತ್ತೆ ಅನ್ಎಡೆಡ್ನವರು ಹಾಕಿದಾಗ. ಟೋಟಲ್ ಕ್ಲಾಸ್ ಸ್ಟ್ರೆಂತ್ ವೈಸ್ ಹಾಕ್ತಾ ಹೋಗೋಣ. ಸೊ ಟೈಟಲನ್ನು ನೀವು ನೋಡ್ಕೋಬೇಕು. ಇಲ್ಲಿ ತರಗತಿವಾರು ಟೈಟಲ್ಗಳು, ಶೀರ್ಷಿಕೆಗಳು ಇಲ್ಲಿ ಲಭ್ಯ ಇದೆ. ಇಲ್ಲಿ ತರಗತಿಯ ಒಟ್ಟು ಸ್ಟ್ರೆಂತ್ ತೋರಿಸ್ತಾ ಇದೆ. ಇದೆಲ್ಲ ನಮಗೆ ಫ್ರೀಸ್ ಆಗಿದೆ. ಸೊ ಇದೊಂದೇ ಆಪ್ಷನ್ಸ್ ಇರೋದು ಫ್ರೀಯಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ. ಸೊ RTE ಸೀಟ್ಸ್ ಇದ್ದರೆ ಇಲ್ಲಿ RTE ಇಲ್ಲಿ ವಿಸಿಬಲ್ ಆಗುತ್ತೆ, ಅಲ್ಲಿ ಎಂಟ್ರಿ ಮಾಡ್ಬೋದು. ಹಾಗೆ ಇಲ್ಲಿ ಸೇಲ್ ಸೆಕ್ಷನ್ನಲ್ಲಿ ಅಂದರೆ ಅನ್ಎಡೆಡ್ ಸ್ಕೂಲ್ಸ್ಗೆ 25% ಅಮೌಂಟನ್ನು ಅವ್ರು ಪೇ ಮಾಡಿದರೆ ಇಲ್ಲಿ ಅವರಿಗೆ ವಿಸಿಬಲ್ ಆಗುತ್ತೆ. 2026-27ನೇ ಸಾಲಿಗೆ ಒಟ್ಟು 24,328 ಶಾಲೆಗಳಿಗೆ ಇಲ್ಲಿ 1ರಿಂದ 5ನೇ ತರಗತಿ, ಒಟ್ಟು 15 ಜಿಲ್ಲೆಗಳಲ್ಲಿ 1ರಿಂದ 5ನೇ ತರಗತಿಗೆ ದ್ವಿಭಾಷಾ ಮಾಧ್ಯಮ ಮಾಡ್ತಾ ಇರೋದ್ರಿಂದ ಈ ಬಾರಿ ಕನ್ನಡ ಮೀಡಿಯಂ ಸ್ಕೂಲ್ ಇದ್ರೂ ಕೂಡ 1 to 5ಗೆ ಇಂಗ್ಲಿಷ್ ಅಂಡ್ ಕನ್ನಡ ಈ ಒಂದು ದ್ವಿಭಾಷಾ ಮಾಧ್ಯಮದ ಅಂದರೆ 2 ಮಾಧ್ಯಮದ ಏನು ಟೈಟ್ಲ್ ಏನಿದೆ ಅದನ್ನೇ ಎಂಟ್ರಿ ಮಾಡಬೇಕು. ಸೊ ವ್ಯಾಲ್ಯೂ ಎಜುಕೇಷನ್, ಸ್ಟೂಡೆಂಟ್ ಡೈರಿ ಕ್ಲಾಸ್ 1, ಸವಿಗನ್ನಡ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2. ಸೊ ಮತ್ತೊಮ್ಮೆ ಟೈಟಲ್ಗಳನ್ನ ಚೆಕ್ ಮಾಡಿಕೊಂಡು ಈ ಆದೇಶದ ಅನ್ವಯ ಸೊ 15 ಜಿಲ್ಲೆಗಳಲ್ಲಿ ಸೊ ದ್ವಿಭಾಷಾ ಮಾಧ್ಯಮ ಜಾರಿಗೆ ಬರ್ತಾ ಇರೋದ್ರಿಂದ ಇಲ್ಲಿ ಇದನ್ನ ಎಂಟ್ರಿ ಮಾಡಬೇಕು. ಅಮೌಂಟು 0 ತೋರಿಸುತ್ತೆ, ಯಾಕಂದರೆ ನಾವು ಫ್ರೀಯಲ್ಲಿ ಎಂಟ್ರಿ ಮಾಡಿದ್ದೀವಿ. ಪುನಃ ಮತ್ತೊಮ್ಮೆ ಪರಿಶೀಲನೆ ಮಾಡಿ, ನೀವು ಜಾಸ್ತಿ ಕೊಟ್ಟರೆ ತಗೊಳ್ಳೋದಿಲ್ಲ. ಸೊ ಅದನ್ನು ಪುನಃ ಪರಿಶೀಲಿಸಿ ಇಲ್ಲಿ ಈ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟನ್ನು ಕೊಡಬಾರ್ದು, ಸೇವನ್ನು ಕೊಡಬೇಕು. ತರಗತಿವಾರು ಸೇವನ್ನು ಕೊಡಬೇಕು. ಆರ್ ಯು ಶ್ಯೂರ್ ಅಂತ ಕೇಳುತ್ತೆ. ಸೊ ಓಕೆ ಕೊಡಿ. ಇಲ್ಲಿ ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ತರಗತಿ 2 ತೆಗೆದುಕೊಳ್ಳೋಣ. ಎಲ್ಲ ಮುಖ್ಯ ಶಿಕ್ಷಕರು ಸ್ಯಾಟ್ಸ್ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಮಾಡ್ತಾ ಇರೋದ್ರಿಂದ ಸರ್ವರ್ ತುಂಬ ಬ್ಯುಸಿ ಇದೆ. 2ನೇ ತರಗತಿಗೆ 10 ಟೈಟಲ್ಗಳಿವೆ. ಸವಿಗನ್ನಡ ಪಾರ್ಟ್ 1 ಪಾರ್ಟ್ 2, ಹಾಗೆ ಸ್ಟೂಡೆಂಟ್ ಡೈರಿ ಕ್ಲಾಸ್ 2, ವ್ಯಾಲ್ಯೂ ಎಜುಕೇಷನ್ ಪುಸ್ತಕ, ಮೃದಂಗ್ NCERT ಇಂಗ್ಲಿಷ್ ಪಾರ್ಟ್ 2 ಪಾರ್ಟ್ 1, ಮ್ಯಾಥಮೆಟಿಕ್ಸ್ ಬೈಲಿಂಗ್ಯುವಲ್ ಪಾರ್ಟ್ 1 ಪಾರ್ಟ್ 2, EVS ಬೈಲಿಂಗ್ಯುವಲ್ ಪಾರ್ಟ್ 1 ಪಾರ್ಟ್. ಸೇವ್ ಆರ್ ಯು ಶ್ಯೂರ್ ಅಂತ ಕೇಳುತ್ತೆ, ಮತ್ತೆ ಓಕೆ. ಸಬ್ಮಿಟ್ ಡಾಟಾ ಸಕ್ಸಸ್ಫುಲಿ ಅಂತ ಬರುತ್ತೆ. ಹೀಗೆ ಪ್ರತಿಯೊಂದು ತರಗತಿಯನ್ನು ಮಾಡಿಕೊಂಡು 6ನೇ ತರಗತಿಯಲ್ಲಿ ಒಟ್ಟು 33 ಟೈಟಲ್ಗಳು ಲಭ್ಯ ಇವೆ. ಇದರಲ್ಲೇ ನಾವು ಈಗ ಬೈಲಿಂಗ್ಯುವಲ್ ಮುಗೀತು, ಈಗ ನಾರ್ಮಲ್ ಕನ್ನಡ ಮೀಡಿಯಂ ಸ್ಕೂಲ್ನ ಎಂಟ್ರಿ ಮಾಡೋಣ. ಇಲ್ಲಿ ಏನಂದರೆ ಇಂಗ್ಲೀಷಲ್ಲಿ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಅದಿರುತ್ತೆ. ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಪಾರ್ಟ್ 1 ಪಾರ್ಟ್ 2 ಇದನ್ನು ಎಷ್ಟು ನಮ್ಮ ಎಸ್ಟಿಮೇಟೆಡ್ ಟೋಟಲ್ ಕ್ಲಾಸ್ ರೂಮ್ ಇದೆ ಅದನ್ನು ಎಂಟ್ರಿ ಮಾಡೋಣ. ಹಾಗೆ ಇಂಗ್ಲೀಷ್ ಥರ್ಡ್ ಲ್ಯಾಂಗ್ವೇಜ್ ಪಾರ್ಟ್ 1 ಪಾರ್ಟ್ 2 ಇರಲ್ಲ, ಹಿಂದಿ ಇರುತ್ತೆ. ಸೊ ಅದು ಖಾಲಿ ಬಿಡೋಣ. ಹಾಗೆ ವ್ಯಾಲ್ಯೂ ಎಜುಕೇಷನ್, ಫಿಸಿಕಲ್ ಎಜುಕೇಷನ್ ಇದರಲ್ಲೇ ಇನ್ಕ್ಲೂಡ್ ಆಗಿದೆ. ಸೊ ಇದನ್ನು ನಾವು ಆ ಸಂಖ್ಯೆಯನ್ನು ತುಂಬೋಣ. ಹಾಗೆ ಇಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಇದೆ. ಇಲ್ಲಿ ಮೇಲೆ ಇಂಗ್ಲೀಷ್ ಥರ್ಡ್ ಲ್ಯಾಂಗ್ವೇಜ್ ಇಲ್ಲ, ಅದು ಉರ್ದು ಸೆಕ್ಷನಲ್ಲಿರುತ್ತೆ, ಉರ್ದು ಇದರಲ್ಲಿ. ಇಲ್ಲಿ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಪಾರ್ಟ್ 1 ಪಾರ್ಟ್ 2 ಇದನ್ನು ತುಂಬೋಣ. ಹಾಗೆ ವರ್ಕ್ ಬುಕ್ ರೈನ್ಬೋ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್, SL ಮೀನ್ಸ್ ಸೆಕೆಂಡ್ ಲ್ಯಾಂಗ್ವೇಜ್, ರೈನ್ಬೋವನ್ನು ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟ್ರಿಗೆ ಪಾರ್ಟ್ 1 ಪಾರ್ಟ್ 2 ತುಂಬೋಣ. ಹಾಗೆ ಸುಮೇರು ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ವರ್ಕ್ ಬುಕ್ ಇರುತ್ತೆ. ಸೊ ಅದನ್ನು ಕೂಡ ಶಾಲೆಯ ಮಕ್ಕಳ ಸಂಖ್ಯೆಯನ್ನು ತುಂಬೋಣ. ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಪಾರ್ಟ್ 1 ಪಾರ್ಟ್ 2 ಟೆಕ್ಸ್ಟ್ ಬುಕ್, ಸೊ ಇದನ್ನು ಹಾಗೆ ತುಂಬೋಣ. ಹಾಗಾಗಿ ಇದನ್ನು ಖಾಲಿ ಬಿಡೋಣ. ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್, ಕನ್ನಡ ಮ್ಯಾಥ್ಸ್ ಪಾರ್ಟ್ 1, ಕನ್ನಡ ಗಣಿತ ಟೆಕ್ಸ್ಟ್ ಬುಕ್ ಇದನ್ನು ಕೂಡ ತುಂಬೋಣ. ಹಾಗೆ ವರ್ಕ್ ಬುಕ್ ಸುವೇಗ, ಇದು ಮ್ಯಾಥಮೆಟಿಕ್ಸ್ ಪಾರ್ಟ್ 1 ಪಾರ್ಟ್ 2 ಇದನ್ನು ಕೂಡ ತುಂಬೋಣ. ಅದಾದ ನಂತರ ಸೈನ್ಸ್ ಟೆಕ್ಸ್ಟ್ ಬುಕ್ ಪಾರ್ಟ್ 1 ಪಾರ್ಟ್ 2 ಇದನ್ನು ತುಂಬಾದ್ಮೇಲೆ
ಡೈರಿ ಒಟ್ಟು ಮಕ್ಕಳ ಸಂಖ್ಯೆ ತುಂಬೋಣ. ಹಾಗೆ ಕನ್ನಡ ಸೋಷಿಯಲ್ ಪಾರ್ಟ್ 1 ಪಾರ್ಟ್ 2 ಇದು ತುಂಬಾದ್ಮೇಲೆ ಇಲ್ಲಿ KON ಅಂತಿದೆ, ಅಂದರೆ ಕೊಂಕಣಿ ಥರ್ಡ್ ಲ್ಯಾಂಗ್ವೇಜು, ಅದನ್ನು ಖಾಲಿ ಬಿಡೋಣ. ತುಳು ಕೂಡ ಹಾಗೆ ಖಾಲಿ ಬಿಡೋಣ. ಉರ್ದು ಫಸ್ಟ್ ಲ್ಯಾಂಗ್ವೇಜ್ ಪಾರ್ಟ್ 1 ಪಾರ್ಟ್ 2 ಅದನ್ನು ಖಾಲಿ ಬಿಡೋಣ. ಉರ್ದು ಥರ್ಡ್ ಲ್ಯಾಂಗ್ವೇಜ್ ಪಾರ್ಟ್ 1 ಪಾರ್ಟ್ 2 ಇದನ್ನು ಕೂಡ ಖಾಲಿ ಬಿಡೋಣ. ಒಟ್ಟು 33 ಟೈಟಲ್ ಸಂಬಂಧಿಸಿದ ಟೈಟಲ್ಗಳನ್ನ ಮಾತ್ರ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ವಿಡಿಯೋದಲ್ಲಿ ಮೊದಲೇ ಹೇಳಿದ ಹಾಗೆ ಒಟ್ಟು 6ನೇ ತರಗತಿಗೆ 20 ಟೈಟಲ್ಗಳನ್ನ ನಾವು ತುಂಬಿದ ನಂತರ ಕೊನೆಗೆ ಸೇವನ್ನ ಕೊಡೋಣ. ಸೊ 7th ಅಲ್ಲೂ ಕೂಡ 33 ಟೈಟಲ್ಸ್ ಇದೆ. ಒಟ್ಟು 20 ಟೈಟಲ್ಗಳನ್ನ ಹಾಕಬೇಕು. ನಾವು ಒಟ್ಟು 7ನೇ ತರಗತಿಗೆ 20 ಟೈಟಲ್ಗಳನ್ನು ಎಂಟ್ರಿ ಮಾಡಿದ್ವಿ. ಎಂಟ್ರಿ ಮಾಡಿದ ನಂತರ ನಾವು ಕೊನೆಗೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಸೇವನ್ನ ಕೊಡಬೇಕು. 1ರಿಂದ 5ನೇ ತರಗತಿ ಬೈಲಿಂಗ್ಯುವಲ್ ನಾವೇನು ಎಂಟ್ರಿ ಮಾಡಿದ್ದೀವಿ ಇಂಗ್ಲಿಷ್ ಮೀಡಿಯಂ, ಅದು ಮುಂದಿನ ವರ್ಷ 5ನೇ ತರಗತಿಯಲ್ಲಿದ್ದ ಮಗು 6ನೇ ತರಗತಿಗೆ ಬರುತ್ತೆ. ಆ ಮಗು ಮತ್ತೆ ಆ ತರಗತಿ ಇಂಗ್ಲಿಷ್ ಮೀಡಿಯಂಗೆ ಕನ್ವರ್ಟ್ ಆಗುತ್ತೆ. ಎಂಟ್ರಿ ಆದ ನಂತರ ಇಲ್ಲಿ ಲಾಸ್ಟ್ಗೆ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಇರುತ್ತೆ. ಇದನ್ನು ಕ್ಲಿಕ್ ಮಾಡಬೇಕು. 8th 9th 10th ಹೋದ ಹಾಗೆ ಅಲ್ಲಿ ಮೀಡಿಯಂ ವೈಸ್ ಕ್ಲಾಸಸ್ ಇರುತ್ತೆ. ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ, ಉರ್ದು, ತಮಿಳು, ಆ ರೀತಿ ಅಲ್ಲಿ ಟೈಟಲ್ಗಳನ್ನು ನೋಡಿಕೊಂಡು ಅಲ್ಲಿ ಎಂಟ್ರಿ ಮಾಡೋದು ತುಂಬ ಸುಲಭ. ಈ ಥರ ರಿಪೋರ್ಟ್ ಜನರೇಟ್ ಆಗುತ್ತೆ, ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ರಿಪೋರ್ಟ್ ಅಂತೇಳಿ. ಇಲ್ಲಿ ಕ್ಲಾಸ್ 1 ತರಗತಿ 1ರಿಂದ ನಿಮ್ಮ ಶಾಲೆಯಲ್ಲಿರುವ ಎಲ್ಲ ತರಗತಿಗಳ ಒಟ್ಟು ಟೈಟಲ್ಗಳು ಡಿಸ್ಪ್ಲೇ ಆಗ್ತವೆ. ಫ್ರೀಸ್ ಡಾಟಾ ರಿಪೋರ್ಟನ್ನು ಪ್ರಿಂಟ್ ತಗೊಂಡಾದ್ಮೇಲೆ ಫ್ರೀಸ್ ಡಾಟಾ ಕೊಟ್ಟರೆ ಅದು CRP ಲಾಗಿನ್ಗೆ ಹೋಗುತ್ತೆ. ಅಕಸ್ಮಾತ್ ಏನಾದ್ರು ಇದ್ರೆ CRP ಅವರು ಅದನ್ನು ರಿವರ್ಟ್ ಮಾಡ್ತಾರೆ ಅಥವಾ ರಿಜೆಕ್ಟ್ ಮಾಡ್ತಾರೆ. ರಿಪೋರ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ರಿಪೋರ್ಟಿಗೆ ಕ್ಲಿಕ್ ಮಾಡಿದರೆ ಸೇವ್ ಆಸ್ PDF ಅಂತ ಬರುತ್ತೆ. ಮೊಬೈಲಲ್ಲಿ ಸೇವ್ ಮಾಡ್ಬೋದು, ಪ್ರಿಂಟ್ ಕಷ್ಟ, ಟ್ರೈ ಮಾಡಿ. ಸರ್ವರ್ ಎರರ್ ಅಂತ ಬರುತ್ತೆ. ಫ್ರೀಸ್ ಡಾಟಾ ಒಮ್ಮೆ ಫ್ರೀಸ್ ಮಾಡಿದ ನಂತರ ಮತ್ತೆ ನಮ್ಮ ಹಂತದಲ್ಲಿ ಎಡಿಟ್ ಮಾಡಕ್ಕೆ ಬರೋದಿಲ್ಲ. CRP ಅವರು ಅದನ್ನು ರಿಜೆಕ್ಟ್ ಅಥವಾ ರಿವರ್ಟ್ ಮಾಡಬೇಕು. ಸೊ ಫ್ರೀಸ್ ಡಾಟಾ ಕೊಟ್ಟರೆ ಪ್ಲೀಸ್ ಮೆನ್ಷನ್ ದ ಟೆಕ್ಸ್ಟ್ ಬುಕ್ ಇಂಡಿಯನ್ ಕ್ವಾಂಟಿಟಿ ಆಫ್ ಕ್ಲಾಸ್ 8 ಅಂತ ಬರುತ್ತೆ. ನಿಮ್ಮ ಶಾಲೆಯಲ್ಲಿ 1ರಿಂದ 7ನೇ ತರಗತಿ ಮಾತ್ರ ಇದ್ದರೆ ಅದನ್ನು ಓದಿ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ತಕ್ಷಣ ಆರ್ ಯು ಶ್ಯೂರ್ ವಾಂಟ್ ಟು ಫ್ರೀಸ್ ಅಂತ ಬರುತ್ತೆ. LPS 1 to 5th ಇದ್ರೆ 6th ಈ ಥರ ಕೇಳುತ್ತೆ. ಅವಾಗ ಓಕೆ ಕೊಟ್ಟರೆ ಓಕೆ ತಗೊಳುತ್ತೆ. ಡಾಟಾ ಫ್ರೀಸ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇದಿಷ್ಟು ನಾವು ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿಯನ್ನು ಹಾಕೋದು 1ರಿಂದ 7ನೇ ತರಗತಿ ಅಥವಾ 1ರಿಂದ 10ನೇ ತರಗತಿ. ಸೇವ್ ಕೊಟ್ಕೊಂಡು ತರಗತಿವಾರು ಕೊನೆಯಲ್ಲಿ ರಿಪೋರ್ಟನ್ನು ಡೌನ್ಲೋಡ್ ಮಾಡಿಕೊಂಡು ಫ್ರೀಸ್ ಕೊಟ್ಟರೆ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.